ಬಂಧಿಸಿ 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 ನಗರ ಶಾಸಕರಾದ ಶ್ರೀ ನಾರಾ ಭರತ್ ರೆಡ್ಡಿ ರವರ ಸಲಾಂ ಬಳ್ಳಾರಿ ಕಾರ್ಯಕ್ರಮದಲ್ಲಿ ವಾರ್ಡ್ ನಂಬರ್ 38ರ ದೇವಿನಗರ ಪ್ರದೇಶದಲ್ಲಿ ವಾರ್ಡ್ ಪರಿವೀಕ್ಷಣೆಯಲ್ಲಿ ಭಾಗಿಯಾಗಿದ್ದಾಗ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ವಿ ಕುಬೇರರವರು ಪಾಲಿಕೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಶ್ರೀ ವಿ.ಎಸ್. ಜಿಎಂ ರವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಮುಖಕ್ಕೆ ಹಾಗೂ ಎದೆಯ ಭಾಗಕ್ಕೆ ಹಲ್ಲೆ ಮಾಡಿರುತ್ತಾರೆ. ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ತಾವೇನು ಇವತ್ತು ಅಂದ್ರೆ ನಡೆದಿದ್ದಂತ ಘಟನೆ ನಿನ್ನೆ ಸಾಯಂಕಾಲ ಜಿಎಂ ವೀರೇಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಒಂದು ಒಳ್ಳೆ ಸ್ಟಾಫ್ ಅಂತ ನಾನು ಅನ್ಕೊಳ್ತೇನೆ. ಬಹಳಷ್ಟು ಅಂದ್ರೆ ಏನೆಲ್ಲ ಕೆಲಸ ಹೇಳಿ ಪೊಸಿಷನ್ ನಲ್ಲಿ ಇರೋರು ಹೇಳಿ ಅಪೋಸಿಷನ್ ನಲ್ಲಿ ಇರೋರು ಹೇಳಿ ತನ್ನ ಕರ್ತವ್ಯವನ್ನು ತಾನು ಪರ್ಫೆಕ್ಟ್ ಆಗಿ ಮಾಡೋ ಒಂದು ವ್ಯಕ್ತಿ ಅಂತಂದ್ರೆ ಅದು ನಮ್ಮ ಜಿಎಂ ವೀರೇಶ್ ಅವರು. ಒಳ್ಳೆ ಕ್ಯಾಂಡಿಡೇಟ್ನ ಈಗ ಅದೇನೋ ಒಂದು ಫುಟ್ಪಾತ್ ಮೇಲೆ ಕಟ್ಟಿದ್ದನ್ನ ತೆಗಿಲಿಲ್ಲ ಅಂತೇಳಿ ಮಾರಣಾಂತಿಕ ಹಲ್ಲೆ ಮಾಡೋ ಹಕ್ಕು ಯಾರು ಕೊಟ್ಟಿದ್ದಾರೆ ಇವ್ರ ಕಾರ್ಪೊರೇಟರ್ಗೆ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವತ್ತಾದ್ರೂ ಕೂಡ ಸಂಯಮನದಿಂದ ನಾವು ರಿಕ್ವೆಸ್ಟ್ ಮಾಡ್ಬೇಕಷ್ಟೇ, ಏನು ಅದು ತೆಗಿಲಿಲ್ಲ ಮತ್ತೆ ಯಾವಾಗ ತೆಗಿತೀರಪ್ಪ ಅಂತೇಳಿ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಅವ್ರು ಹೇಳ್ತಾ ಇದಾರಲ್ಲ MLA ಬಂದಿದ್ದಾನೆ ವಾರ್ಡ್ ಅಲ್ಲಿ, ಮತ್ತೆ ಇನ್ನೊಂದು ಇದು JB ಮೀಟಿಂಗ್ ಆಗಿದೆ ಅಲ್ಲಿಗೆ ಹೋಗಿದ್ದೀವಿ, ಇವೆಲ್ಲ ಇಟ್ಕೊಂಡು ಕೂಡ ಅದನ್ನ ತೆಗಿಸ್ಬೇಕು ಅಂತಂದ್ರೆ ಯಾರ ಕೈಲಿ ಆಗುತ್ತೆ ಅದು? ಅವ್ರಿಗೂ ಕೂಡ ಸ್ವಲ್ಪ ಕಾಲಾವಕಾಶ ಕೊಡಬೇಕು ನಾವು ಯಾವತ್ತೂ ಕೂಡ. ಅಂತ ಒಂದು ಇದನ್ನ ಏನು ರೌಡಿಸಮ್ ಮಾಡ್ಕೊತಾ ಅದು ಎದೆಗೆ ಗುದ್ದೋದು ಅದು ಎಷ್ಟು ದೊಡ್ಡ ತಪ್ಪು. ಒಂದ್ ವೇಳೆ ಏನನ್ನ ಆಗಿತ್ತು, ಅನಾಹುತ ಆಗಿತ್ತು, ಯಾರು ಫ್ಯಾಮಿಲಿಗೆ ದಿಕ್ಕು? ಹಾಗಾಗಿ ಇದನ್ನ ನಾವಂತೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮತ್ತು ನಮ್ಮ ಎಲ್ಲ ಕಾರ್ಪೊರೇಟರ್ ಮಿತ್ರರೆಲ್ಲ ಇಲ್ಲಿದ್ದಾರೆ, ಪ್ರತಿಯೊಬ್ಬರು ಕೂಡ ನಮ್ಮ ಪಾರ್ಟಿ ಲೀಡರ್ಗಳು ಕೂಡ ಇದ್ದಾರೆ ಇಲ್ಲಿ, ಪ್ರತಿಯೊಬ್ಬರು ಕೂಡ ಬಹಳ ದುಃಖವನ್ನ ವ್ಯಕ್ತ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇದು ಇಂಥ ಘಟನೆ ಆಗಬಾರ್ದು. ಯಾವತ್ತೂ ಕೂಡ ಒಂದು ಸ್ಟಾಫ್ ಮೇಲೆ ಮಾತ್ರ ಕೈ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ನಾನು 2 ಸಾರಿ ಕಾರ್ಪೊರೇಷನ್ ನಲ್ಲಿ ಇದ್ದೆ, 2001ರಲ್ಲಿ ಇದ್ದೆ, 2006ರಿಂದ ಕೂಡ ಇದ್ದೆ. ಆದ್ರೆ ಇಂಥ ಒಂದು ಘಟನೆಗಳು ಆಗಿದೆ ಇಲ್ಲ. ಈ ಕಾಂಗ್ರೆಸ್ ಒಂದು ದುಷ್ಟ ಪರಿಪಾಲನೆ ಅಂತೇಳಿ ಕೂಡ ಹೇಳ್ಬೋದು. ಇವ್ರಿಗೆ ರೌಡಿಸಮೇ ನಂಬರ್ 1 ಆಗಿದೆ. ಈ ಶಾಸಕರು ಅದೇ ತರ ಇದ್ದಾರೆ, ಅವ್ರ ಕಾರ್ಪೊರೇಟರ್ಗಳು ಕೂಡ ಅದೇ ತರ ಇದ್ದಾರೆ. ಹಾಗಾಗಿ ಒಂದು ಎಂಪ್ಲಾಯೀಸ್ಗೆ ಭದ್ರತೆ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಮತ್ತೆ ಕಮಿಷನರ್ ಅವ್ರು ಏನು ಮಾಡ್ತಾರೋ ನೋಡ್ಬೇಕು. ಅವ್ರು ಆಕ್ಷನ್ ತೊಗೊಳ್ಳಿಲ್ಲ ಅಂತಂದ್ರೆ ಈ ಅಹೋರಾತ್ರಿ ಧರಣಿ ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೂಡ ತಮ್ಮ ಜೊತೆಗೆ ಕೂಡ ಕೊಡ್ತೀನಿ. ಬೇಕಾದ್ರೆ ಈ ಒಂದು ಇದನ್ನ ಅವನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ಕಾರ್ಪೊರೇಟರ್ ಕೂಡ ಯಾವ ಸ್ಟಾಫ್ ಮೇಲೆ ಹಲ್ಲೆ ಗಿಲ್ಲೆ ಮಾಡಿದ್ರೆ ಮಾತ್ರ ನಾನ್ ಕೋಪರೇಷನ್ ಕಂಪಲ್ಸರಿ ನೀವು ಮಾಡಲೇಬೇಕು. ಯಾಕಂದ್ರೆ ನಿಮಗೂ ಒಂದು ಇತಿಮಿತಿ ಇರುತ್ತೆ, ನಿಮಗ್ ಕೂಡ ಫ್ಯಾಮಿಲೀಸ್ ಇರ್ತವೆ, ನಿಮಗ್ ಕೂಡ ಕೆಲಸಗಳು ಇರ್ತವೆ. ಕಮಿಷನರ್ ಒಂದು ಕೆಲಸ ಹೇಳಿರ್ತಾನೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಕೆಲಸ ಹೇಳಿರ್ತಾನೆ. ಈಗ ಫುಟ್ಪಾತ್ ಮೇಲೆ ಅದು ತೆಗಿಲಿಲ್ಲ ಅಂತಂದ್ರೆ ನೀವು ಬೇರೆ ಅಫಿಷಿಯಲ್ಸ್ಗೆ ಗಮನಕ್ಕೆ ತರಬೇಕಾಯ್ತು. ಯಾರು ಇಲ್ಲನಾ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲನಾ, ಕಮಿಷನರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಅವ್ರು ಇಬ್ರು ಕೇಳಿಲ್ಲ ಅಂದ್ರೆ ಕೂಡ DC ಇದ್ದಾರೆ. DC-ಗೆ ಹೋಗಿ ಒಂದು ಲೆಟರ್ ಕೊಡ್ರಿ, ಹಿಂಗ ಫುಟ್ಪಾತ್ ಮೇಲೆ ಇರೋದನ್ನ ತೆಗ್ದಿಲ್ಲ ಅಂತೇಳಿ. ಆದ್ರೂ ಕೂಡ ನೀವು ಒಂದೇ ಸಾರಿ ಹೋಗಿ ಅವ್ರ ಮೇಲೆ ಅಲ್ಲೇ ಮುಖಕ್ಕೆ ಹೊಡೆಯೋದು, ಎದೆಗೆ ಹೊಡೆಯೋದು ಅಂತಂದ್ರೆ ಏನು ಅದು ಏನು ಹಾರ್ಟ್ ಇರೋ ಒಂದು ಪ್ಲೇಸ್ ಅಲ್ಲಿ ಕೂಡ ತಾವು ತಮ್ಮ ಕೈಯಿಂದ ಗುದ್ದುತ್ತೀರಿ ಅಂತಂದ್ರೆ ಆ ಮಟ್ಟಕ್ಕೆ ತಪ್ಪೇನ್ ಮಾಡಿದ್ದಾನೆ ವೀರೇಶ್ ಅಂತ ನಾವು ಕೇಳ್ತಾ ಇದೀವಿ ಅವ್ರನ್ನ. ಆ ಮಟ್ಟಕ್ಕೆ ತಪ್ಪೇ ಅಲ್ಲ ಅದು. ರಿಯಲ್ ಆಗಿ ಹೇಳ್ಬೇಕು ಅಂತಂದ್ರೆ ಟೈಮ್ ಕೊಡ್ಬೇಕು ಯಾರಿಗನ್ನ ಆಗ್ಲಿ. ಈಗ ಅಂದ್ರೆ ಇವರು ಏನು ಅನಾಥರೈಸ್ಡ್ ಆಗಿ ಕಟ್ಟಿದಾರಲ್ಲ ಬಳ್ಳಾರಿಯಲ್ಲಿ, ಅವೆಲ್ಲ ತೆಗಿಸ್ಲಿಕ್ಕೆ ಇವ್ರ ಕೈಲಾಗುತ್ತಾ? ಪಟ್ಟ ಇಲ್ಲ, ಏನಿಲ್ಲ. ಆ ಪತ್ರಿ ಈ ಸದ್ಯಕ್ಕಿರೋ ಮನೆನೇ ಪಟ್ಟ ಇಲ್ಲ ಅಂದ್ರೆ ನೀನೇ ಅನಾಥರೈಸ್ಡ್ ಆಗಿ ಕಟ್ಕೊಂಡು ನೀನೇ ಒಂದು ಇದನ್ನ ತೆಗಿಲಿಲ್ಲ ಅಂತೇಳಿ ಹಲ್ಲೆ ಮಾಡ್ತೀಯ ಅಂತಂದ್ರೆ ಇದನ್ನ ನಾವು ಒಪ್ಪಲ್ಲ. ಹಾಗಾಗಿ ಕಮಿಷನರ್ ಅವರಿಗೆ ನಾನು ಕೂಡ ಮಾತಾಡಿದ್ದೀನಿ ಮೊನ್ನೆ, ಅವರು ಕೂಡ ಇದನ್ನ ಬಹಳ ಬೇಜಾರಾದರು. ಅಂದ್ರೆ ಈ ತರ ಬಂದು ಹೊಡೆಯೋದು ಇದೆಲ್ಲ ಬಹಳ ದೊಡ್ಡ ತಪ್ಪು ಸರ್, ಅದು ನಮ್ಮ ಗಮನಕ್ಕೆ ಕೂಡ ತಂದಿಲ್ಲ ಅವರು. ಹಾಗಾಗಿ ಡೈರೆಕ್ಟ್ ಆಗಿ ಸ್ಟಾಫ್ ಮೇಲೆ ಕೈ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ ಇದನ್ನ ಬಹಳ ಖಂಡನೀಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಮುನ್ಸಿಪಲ್ ಎಂಪ್ಲಾಯ್ ಕೂಡ ಇದರಲ್ಲಿ ಭಾಗವಹಿಸಬೇಕು.
ಈಗ ನಮ್ಗಾಗಿದ್ದು ಅವ್ರು ಕೂಡ ಆಗುತ್ತೆ ಮುಂದೆ. ಹಾಗಾಗಿ ಎಲ್ಲರೂ ಒಂದು ಐಕಮತ್ಯದಿಂದ ಇದನ್ನ ಹೋರಾಟ ಮಾಡ್ಬೇಕೆ ಹೊರತು ಬೇರೆ ನಾವಿಬ್ಬರೇ ನಮ್ಗೊಂದೇ ಆಗಿದೆ ಅಂತ ನಾವೇ ಮಾಡೋದಲ್ಲ ಇದು. ಹಾಗಾಗಿ ತಮ್ಮ ಈ ಒಂದು ಏನು ಮುಷ್ಕರಕ್ಕೆ ನಮ್ಮ ಬೆಂಬಲ 100% ಇರುತ್ತೆ. ನಮ್ಮೆಲ್ಲ ಕಾರ್ಪೊರೇಟರ್ಗಳು ಮತ್ತೆ ಸ್ಟಾಫ್ ಕೂಡ ಕಡಿಮೆ ಇದೆ. ಇದು ದೊಡ್ಡ ಕಾರ್ಪೊರೇಷನ್, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಬೆಳೀತಾ ಇದೆ. ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ನಿಯತ್ತಿಂದ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಸಹಾಯಕ ಅಭಿನೇತಿಯರು ನಮ್ಮ ವೀರೇಶ್, GM ವೀರೇಶ್ ಅಂತೇಳಿ ಭಾಳ ಒಳ್ಳೆ ಕೆಲಸಗಾರ. ಆತನ ಮೇಲೆ ಒಂದು ಫುಟ್ಪಾತ್ ಮೇಲೆ ಏನೋ ಅನಧಿಕೃತವಾಗಿ ಕಟ್ಟಡ ಕಟ್ಟಿದ್ದಾರೆ, ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಒಬ್ಬ ಕಾರ್ಪೊರೇಟ್ರು ಅದನ್ನು ತೆಗಿಲಿಲ್ಲ ಅಂಥೇಳಿ, ಅವರು ಹೇಳಿದ ಮೇಲೆ ಕೂಡ ತೆಗಲಿಲ್ಲ ಅಂಥೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಂದರೆ ಹೆಂಗೆ ಎದೆಗೆ ಗುದ್ದಿದ್ದಾನೆ, ಎದೆಗೆ ಗುದ್ದು ಮತ್ತು ಮುಖಕ್ಕೆಲ್ಲ ಗುದ್ದಿ ಬಹಳ ಒಂದು ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ ಕಾರ್ಪೊರೇಟ್ರು. ಹಾಗಾಗಿ ಅದನ್ನು ನಾವು ಖಂಡಿಸಿ ನಮ್ಮ ಎಲ್ಲ ಕಾರ್ಪೊರೇಷನ್ ಎಂಪ್ಲಾಯೀಸ್ ಎಲ್ಲ ಇಲ್ಲಿ ಕೂತಿದ್ದಾರೆ. ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತೇಳಿ FIR ಆಗಿದೆ. FIR ಆದರೂ ಕೂಡ ಪೊಲೀಸರಿಗೆ ಧೈರ್ಯ ಇಲ್ಲ ಒಬ್ಬ ಕಾರ್ಪೊರೇಟರ್ನ ಅರೆಸ್ಟ್ ಮಾಡಲಿಕ್ಕೆ. ಅಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಾಗಾಗಿದೆ. ಅದು MLA ಸಮಕ್ಷಮದಲ್ಲೇ MLA ಸಲಾಂ ಬಳ್ಳಾರಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡುವಾಗ ಆತನ ಜೊತೆಗೆ ಇದ್ದವನ್ನ MLA ಕಂಟ್ರೋಲ್ ಮಾಡಬೇಕಾಯಿತು. ಆ ಥರ ಮಾಡಬಾರ್ದು ಅಂತೇಳಿ ಹೇಳಿ ಅವನ್ನ ಕಂಟ್ರೋಲ್ ಮಾಡಬೇಕಾಯಿತು. ಅಂಥದ್ದು ಒಂದು ಈ ಥರ ಅಂದರೆ ಪ್ರಚೋದನೆ ಕೊಟ್ಟಿದ್ದಾನೇನೋ ಗೊತ್ತಿಲ್ಲ. ಒಟ್ಟು ಬಂದು ಡೈರೆಕ್ಟಾಗಿ ಒಬ್ಬ ಇಂಜಿನಿಯರ್ ಮೇಲೇ ಹಲ್ಲೆ ಮಾಡ್ತಾನೆ ಅಂತಂದರೆ ಒಬ್ಬ ಕಾರ್ಪೊರೇಟ್ರು, ಅದು ಭಾಳ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ನಾವು ಸಹಕಾರದಿಂದ, ಸಂಯಮನದಿಂದ ಅವ್ರ ಹತ್ರ ನಾವು ಕೆಲಸ ತಗೋಬೇಕು. ಅವರು ಕೂಡ ಮನುಷ್ಯರೇ, ಅವರು ಕೂಡ ಫ್ಯಾಮಿಲಿ ಇರ್ತವೆ, ಅವರು ಕೂಡ ಕೆಲಸಗಳಿರ್ತವೆ. ಬೇರೆ ಬೇರೆ ಕೆಲಸದ ಒತ್ತಡದಿಂದ ಅದು ತೆಗಿಲಿಕ್ಕೆ ಆಗಲಿಲ್ಲ. ನಾನು ತೆಗಿತೀನಿ ಸರ್ ಅಂತ ಹೇಳ್ತಾ ಇದ್ರು ಕೂಡ ಬಂದು ಡೈರೆಕ್ಟಾಗಿ ಬಂದು ಮಾಡ್ತಾರೆ ಅಂತಂದರೆ ಇದು ಗುಂಡಾಗಿರಿ ಮತ್ತು ರೌಡಿಸಮ್ಮು ನಡೆಯಲ್ಲ. ಹಾಗಾಗಿ ಆ ಕಾರ್ಪೊರೇಟರ್ ಮೇಲೆ ಕಂಪಲ್ಸರಿ ಆಗಿ ಆ್ಯಕ್ಷನ್ ತೊಗೋಬೇಕು, ಅರೆಸ್ಟ್ ಮಾಡಬೇಕು, ಒಳಗೆ ಹಾಕಬೇಕು, ಹಾಕಿ ಅವನ ಮೆಂಬರ್ಶಿಪ್ ಕೂಡ ತೆಗಿಲೇಬೇಕು. ಆ ಥರ ಆ ಮಟ್ಟಕ್ಕೆ ಇದನ್ನು ತಗೊಂಡು ಹೋಗಬೇಕು ಅಂತೇಳಿ ನಮ್ಮೆಲ್ಲರೂ ಪಾಪ ಎಂಪ್ಲಾಯೀಸು ಈಗ ಏನಂದರೆ ಅವ್ರಿಗೆ ಭದ್ರತೆ ಇಲ್ಲ, ಎಂಪ್ಲಾಯೀಸ್ಗೆ ಭದ್ರತೆ ಕ್ವಶನ್ ಆಗಿಬಿಟ್ಟಿದೆ ಈಗ. ಹಂಗಾಗಿ ಇವರು ಯಾವಾಗ ಏನು ಮಾಡ್ತಾರೋ ಅನ್ನೋದನ್ನು ಪಾಪ ಭಯದಿಂದನೇ ಅವರು ವರ್ಕ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ನಾವೆಲ್ಲರೂ ಇದನ್ನು ಖಂಡಿಸ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.